ಹಾಯ್, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಇಲ್ಲಿ ನಾನು ನೋಡಿ ಒಂದು ಮಾವಿನ ಹಣ್ಣಿನ ಸಾರು ಮಾಡಿದ್ದೀನಿ. ಈಗ ಮಾವಿನ ಹಣ್ಣಿನ ಸೀಸನ್ ಅಲ್ವಾ, ಹಾಗಾಗಿ ಎಲ್ಲರೂ ಮನೆಯಲ್ಲಿ ಮಾವಿನ ಹಣ್ಣು ತಂದು ಈ ಥರ ಸಾರು ಮಾಡಿ. ಇದಕ್ಕೆ ತುಂಬ ಕಾಸ್ಟ್ಲಿ ಮಾವಿನ ಹಣ್ಣು ಬೇಕು ಅಂತ ಏನಿಲ್ಲ, ನಮಗೆ 60-70 ರೂಪಾಯಿಗೆ ಸಿಗುವಂಥ ಮಾವಿನ ಹಣ್ಣು ಸಾಕು. ನೋಡಿ, ಈ ಮಾವಿನ ಹಣ್ಣು ಇವಾಗ ನಾನು ಇವತ್ತು 70 ರೂಪಾಯಿಗೆ ತಂದಿರೋದು. ಇದು ಹುಳಿ ಮತ್ತು ಸಿಹಿ ಎರಡೂ ಮಿಕ್ಸ್ ಆಗಿರೋ ಒಂದು ಒಳ್ಳೆಯ ಸ್ಮೆಲ್ ಇರುವಂತಹ ಮಾವಿನ ಹಣ್ಣು. ಇದರ ಹೆಸರು ನನಗೆ ಗೊತ್ತಿಲ್ಲ, ಹಾಗಾಗಿ ನಾನು ಇದನ್ನು ತಂದು ಇವತ್ತು ಸಾರು ಮಾಡಿದೆ. ಮೊದಲು ಮಾವಿನ ಹಣ್ಣನ್ನು ತಂದು ಚೆನ್ನಾಗಿ ತೊಳಿಬೇಕು, ಮತ್ತು ಮಾವಿನ ಹಣ್ಣುಗಳನ್ನೆಲ್ಲ ತೆಗೀಲಿಕ್ಕೆ ಗೊತ್ತಿರಬೇಕು. ತುಂಬ ಹಣ್ಣು ಅಲ್ಲ, ಒಂದು ಅರ್ಧ ಕಾಯಿ ಹಣ್ಣು ಆ ಥರ ಅಲ್ಲ, ಸರಿಯಾಗಿ ಹದವಾಗಿರಬೇಕು. ಇಂಥ ಮಾವಿನ ಹಣ್ಣನ್ನು ತಂದು ಚೆನ್ನಾಗಿ 2-3 ಬಾರಿ ತೊಳೆದು ಆಮೇಲೆ ಈ ಥರ ಕಟ್ ಮಾಡಿ ಅಲ್ಲಿಟ್ಟಿರಬೇಕು. ಮತ್ತು ಅದಕ್ಕೆ ಬೇಕಾದ ಮಸಾಲೆಗಳನ್ನೆಲ್ಲ ನಾನು ಇಲ್ಲಿ ತೋರಿಸಿದ್ದೀನಿ. ಬ್ಯಾಡಗಿ ಮೆಣಸು, ಗುಂಟೂರು, ಕರಿಬೇವು ಸೊಪ್ಪು, ಉದ್ದಿನಬೇಳೆ, ಆಮೇಲೆ ಕಡಲೆಬೇಳೆ, ಜೀರಿಗೆ, ಮೆಂತ್ಯ, ತೆಂಗಿನ ತುರಿ, ಅರಿಶಿನ, ಹುಣಸೆಹಣ್ಣು, ಆಮೇಲೆ ಏನು ಹೇಳೋದು, ಕೊನೆಯಲ್ಲಿ ಒಂದು ಸ್ವಲ್ಪ ಬೆಲ್ಲ, ಇದೆಲ್ಲ ಹಾಕಿ ಮಾಡುವಂತಹ ಒಂದು ಸೂಪರ್ ಸಾರಿದು. ಇದು ಬಿಳಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ, ಚಪಾತಿಗೆ ಚೆನ್ನಾಗಿರುತ್ತೆ. ನಮಗೆ ನೋಡಿ, ಒಳ್ಳೆ ಮಾವಿನ ಹಣ್ಣು ಸಿಗೋದೇ ಈ ಸೀಸನಲ್ಲಿ, ಹಾಗಾಗಿ ಈ ಸೀಸನ್ ಬರುವಾಗಲೇ ನಮಗೆ ಮಾಡಲಿಕ್ಕಾಗುತ್ತೆ ಇಂಥ ಮಾವಿನ ಹಣ್ಣಿನ ಸಾರು. ಇದರಲ್ಲಿ ಮಾವಿನ ಹಣ್ಣಲ್ಲಿ ಬೇರೆ ಬೇರೆ ರೀತಿಯ ಸಾರುಗಳನ್ನು ಮಾಡ್ಬೋದು. ಒಂದು ನನಗೆ ಗೊತ್ತಿರುವ ಹಾಗೆ ಒಂದು 15-20 ರೀತಿಯಲ್ಲಿ ಸಾರು ಮಾಡ್ಬೋದು. ತಿಳಿ ಸಾರು ಕೂಡ ಮಾಡ್ಬೋದು. ಮಕ್ಕಳಿಗೆಲ್ಲ ಮಾಡಿಕೊಡಿ. ಇದಕ್ಕೆ ಏನು ಹೇಳೋದು, ಖಾರ ನಾವು ತುಂಬ ಖಾರ ಹಾಕಲಿಕ್ಕಿಲ್ಲ, ಹಾಗಾಗಿ ಇಲ್ಲಿ ಜಾಸ್ತಿ ನಾನು ಬ್ಯಾಡಗಿ ಮೆಣಸು ತಗೊಂಡಿರೋದು. ಆಮೇಲೆ ಈ ಮಸಾಲೆಯ ಒಂದು ಸ್ಮೆಲ್, ಈ ಮಾವಿನ ಹಣ್ಣಿನ ಒಂದು ಒಳ್ಳೆ ಮಾವಿನ ಹಣ್ಣಿನ ಒಂದು ಸ್ಮೆಲ್, ಇದೆಲ್ಲ ಸೇರಿದಾಗ ಒಂದು ಒಳ್ಳೆಯ ಸಾರಾಗುತ್ತೆ. ಇದು ಅನ್ನ ಮಾತ್ರ ಅಲ್ಲ, ಚಪಾತಿ, ನೀರು ದೋಸೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ. ಎಲ್ಲರೂ ಇದೇ ರೀತಿಯಲ್ಲಿ ಮನೆಯಲ್ಲಿ ಮಾಡಿ ನೋಡಬೇಕು, ತುಂಬ ಚೆನ್ನಾಗಿ ಬರುತ್ತೆ. ನಾನೀಗ ಏನೆಲ್ಲ ಮಸಾಲೆ ಹಾಕಿದ್ದೀನಿ ಅದನ್ನೆಲ್ಲ ಹಾಕಿ ಈ ಥರ ಸಾರು ಮಾಡಿ, ಸ್ವಲ್ಪ ಗಟ್ಟಿ ಸಾರು. ಈ ಮಸಾಲೆಯಲ್ಲೇ ಮಾವಿನ ಹಣ್ಣು ಬೇಯಬೇಕು, ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ. ಮೊದಲೇ ಮಾವಿನ ಹಣ್ಣು ಬೇಯಿಸಿಡಬೇಡಿ. ಇದರಲ್ಲಿ ತುಂಬ ಚಿಕ್ಕ ಚಿಕ್ಕ ಮಾವಿನ ಹಣ್ಣನ್ನು ತಗೊಂಡು ತಿಳಿ ಸಾರು ಕೂಡ ಮಾಡ್ಬೋದು. ಹಾಗಾಗಿ ಎಲ್ಲರೂ ನನ್ನ ಈ ವಿಡಿಯೋ ನೋಡಿ ಮನೆಯಲ್ಲಿ ಮಾವಿನ ಹಣ್ಣಿನ ಸಾರು ಮಾಡಿ, ಹಾಗೆ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ, ಪ್ರತಿಯೊಂದು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್. ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್.